ಮಾಡಿ ಸ್ಟೂಡೆಂಟ್ಸ್, ಇದೇ ತಿಂಗಳು ಫೆಬ್ರವರಿ 23ರಿಂದ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ 3 ಸ್ಟಾರ್ಟ್ ಆಗ್ತಾವೆ. ಓಕೆ, ಸೊ ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ನೋಡಿದೆ ನಾನು. ಅವ್ರು ಏನಂತ ಮೆಸೇಜ್ ಮಾಡಿದ್ರು ಅಂತಂದರೆ, ಸರ್ ಪ್ರಿಪರೇಟರಿ ಎಕ್ಸಾಮ್ 3 ಕ್ವಶನ್ ಪೇಪರ್ ಹಾಕ್ರಿ ಅಂತೇಳಿ. ಒಮ್ಮೆ ಕಾಮಿಡಿ ಅನ್ಸುತ್ತೆ, ಒಂದ್ಸಲ ಸೀರಿಯಸ್ ಹತ್ತೊಂಡು ಹೌದಲ್ಲ. ಸೊ ಪ್ರಿಪರೇಟರಿ ಲೆವೆಲ್ ಏನು ಇದೆ ಕ್ವಶನ್ ಪೇಪರ್ಸು, ಥರ್ಡ್ ಒನ್. ಸೊ ಆ ಕ್ವಶನ್ ಪೇಪರ್ ಯಾವ ರೀತಿ ಬರ್ಬೋದು ಅನ್ನೋದನ್ನು ಕೂಡ ನಾವು ಗೆಸ್ ಮಾಡ್ಬೋದಾ ಅಂತೇಳಿ ನಾನು ವಿಚಾರ ಮಾಡಿದೆ. ಅದಕ್ಕಾಗಿ ಒಂದಲ್ಲ ಎರಡಲ್ಲ ಟೋಟಲ್ ಏನು 6 ಮಾಡಲ್ ಕ್ವಶನ್ ಪೇಪರ್ಸ್ ಏನಿದ್ದು, ಮಾಡಲ್ ಪ್ಲಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಎಲ್ಲ ಟೋಟಲ್ 6 ಕ್ವಶನ್ ಪೇಪರ್ನ ಬೇಸ್ಮೆಂಟಾಗಿ ಇಟ್ಕೊಂಡು ಒಂದು ಕ್ವಶನ್ ಪೇಪರ್ ರೆಡಿ ಮಾಡಬೇಕಂತ ಟ್ರೈ ಮಾಡಲಿಕ್ಕೆ ಹೋಗಿದೆ. ಪ್ರತಿಯೊಂದು ಕ್ವಶನ್ ರೀ ಟೋಟಲ್ 38 ಕ್ವಶನ್ ಬರ್ತಾವೆ. ಒಂದೊಂದು ಕ್ವಶನನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟಿ ಅದನ್ನು ಬರೆದು ಚೆಕ್ ಮಾಡಿ ಅದನ್ನು ಮಾಡಿ ಒಂದು ಕ್ವಶನ್ ಪೇಪರ್ ಮಾಡಿದ್ದೀನಿ. ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ, ಎಲ್ಲ ಕ್ವಶನ್ಸು ಬರ್ತಾವೆ ಅನ್ನೋದು ನಾನು ಗ್ಯಾರಂಟಿ ಕೊಡಲ್ಲ, ಯಾರಿಗೂ ಸಾಧ್ಯನೇ ಇಲ್ಲ ಅದು. ಯಾಕಂದರೆ ಅದು ಕ್ವಶನ್ ಪೇಪರ್ ಮೇಲೆ ಹೋಗ್ತದೆ. ಬಟ್ ನಮ್ಮದೊಂದು ಪ್ರಯತ್ನ ಏನಂದರೆ, ಒಂದು ಸಣ್ಣ ಪ್ರಯತ್ನ, ಇದೊಂದು ಮಾದರಿಯಾಗಿ ಇಟ್ಕೊಳ್ರಿ ಕ್ವಶನ್ ಪೇಪರ್ನ. ಆದರೆ ಇಷ್ಟು ಮಾತ್ರ ಗ್ಯಾರಂಟಿ ಕೊಡ್ತೀನಿ ನಾನು, ಇಟ್ ಈಸ್ ದ ಬೆಸ್ಟ್ ಮಾಡಲ್ ಕ್ವಶನ್ ಪೇಪರ್ ಅಂತ ನಾನು. ಯಾಕಂದರೆ ಸ್ಟೇಟ್ ಲೆವೆಲ್ದವರು ಎಷ್ಟು ಏನೇನು ರಿಮೆಂಬರಿಂಗ್ ಆಗಿರ್ಬೋದು, ಏನೇನು ಕಾನ್ಸೆಪ್ಟ್ಸ್ ಇರ್ತಾವೆ ಅದನ್ನು ಎಲ್ಲ ಬ್ಲೂ ಪ್ರಿಂಟ್ನ ಬೇಸ್ಮೆಂಟಾಗಿ ಇಟ್ಕೊಂಡು ಯಾವುದೇ ಕ್ವಶನ್ ಪೇಪರ್ ಮಾಡ್ತಾರೆ ಅಷ್ಟೊಂದು ಕಷ್ಟಪಟ್ಟು ನಾನು ಒಂದು ಕ್ವಶನ್ ಪೇಪರ್ ಮಾಡಿದ್ದೀನಿ. ಸೊ ಐ ಥಿಂಕ್ ಇಟ್ಸ್ ಈಕ್ವಲ್ ಟು ಮಾಡಲ್ ಕ್ವಶನ್ ಪೇಪರ್, ದ ಬೆಸ್ಟ್ ಮಾಡಲ್ ಕ್ವಶನ್ ಪೇಪರ್ ನನ್ನ ಪ್ರಕಾರ. ಅದಕ್ಕಾಗಿ ನೀವು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಬಿಡಿಸೋಕ್ಕಿಂತ ಮುಂಚೆನೇ ಇದೊಂದು ಕ್ವಶನ್ ಪೇಪರ್ ಬಿಡಿಸ್ರಿ. ಅದ್ರ ಜೊತೆಗೆ ಒಂದು ಪ್ರಯತ್ನ ಮಾಡಿರಿ. ಬಂದ್ರಂತೂ ಕಮೆಂಟ್ ಮಾಡೇ ಮಾಡ್ತೀರಿ, ಬರ್ದಿದ್ರು ಕಮೆಂಟ್ ಮಾಡಿರಿ. ಮತ್ತೊಂದು ಇನ್ನೊಂದು ಪ್ರಯತ್ನ ಮಾಡೋಣ, ಮೇನ್ ಕ್ವಶನ್ ಪೇಪರ್ ಹೆಂಗೆ ಬರ್ಬೋದು ಅನ್ನೋದನ್ನು ಮತ್ತೆ 7 ಕ್ವಶನ್ ಪೇಪರ್ ಇಟ್ಕೊಂಡು ಸ್ಟಡಿ ಮಾಡಿ ಇದು ಮಾಡೋಣ. ಓಕೆ, ಸೊ ಒಂದಂತ ಹೇಳ್ತಿದ್ದೀನಿ, ಒಂದೊಂದು ಕ್ವಶನನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಬಹಳಷ್ಟು ವರ್ಕ್ ಮಾಡಿದ್ದೀನಿ. ಯಾಕಂದ್ರೆ ಸುಮ್ಮನೆ ಯಾವುದೋ ಒಂದು ಕ್ವಶನ್ ತೊಗೊಂಡು ಹಾಕಿದ್ದಲ್ಲ. ಸೊ ಭಾಳಷ್ಟು ಒಂದು ಸ್ವಲ್ಪ ಸ್ಟಡಿ ಮಾಡಿ ಟೈಮ್ ತೊಗೊಂಡು ಸುಮಾರು 2 ದಿನಗಳ ಕಾಲ ಒಂದು ಕ್ವಶನ್ ಪೇಪರ್ ರೆಡಿ ಮಾಡಲಿಕ್ಕೆ ಟೈಮ್ ತೊಗೊಂಡಿದ್ದೀನಿ. ಸೊ ಒಟ್ಟಾರೆಯಾಗಿ ನಿಮಗೆ ಒಂದು ಯೂಸ್ಫುಲ್ ಆದರೆ ಸಾಕು. ಅಥವಾ ಎಷ್ಟು ಕ್ವಶನ್ಸ್ ಬಂದರೂ ಸರಿ ಆಯಿತು, ಬರ್ದಿದ್ರೂ ಒಂದು ಬೆಸ್ಟ್ ಪ್ರಿಪರೇಟರಿ ಆಗುತ್ತಾ ಒಂದು ಕ್ವಶನ್ ಪೇಪರ್, ನಿಮಗೆ ಒಂದು ಕಲೆಕ್ಷನ್ ಆಫ್ ಕ್ವಶನ್ ಪೇಪರ್ದಲ್ಲಿ ಇದೂ ಆಗುತ್ತಾ. ಜೊತೆಗೆ ಈಗ ಬರ್ದಿದ್ರೆ ಏನಾಯ್ತು ರೀ, ಇನ್ನೂ ಮೇನ್ ಎಕ್ಸಾಮ್ ಕ್ವಶನ್ ಪೇಪರ್ದಲ್ಲಿನೂ ಬರ್ಬೋದು, ಹೇಳಲಿಕ್ಕೆ ಬರಲ್ಲ. ಸೊ ಅಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ಇದರಲ್ಲಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಓಕೆ, ಒಟ್ಟಾರೆಗೆ ಇದೊಂದು ನಿಮ್ಮ ಸ್ಟಡಿ ಆಗುತ್ತಾ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡಿರಿ, ಕಿತ್ತೂರನ್ ಚೆನ್ನಮ್ಮ ನಮ್ಮ ಸ್ಕೂಲ್ ಹೆಸರು ಹಾಕಿದ್ದೀನಿ, ಸ್ಕೂಲ್ ಕಾಜೋಳ್ ಬಬಲೇಶ್ವರ ವಿಜಯಪುರ ಅಂತೇಳಿ. ಸೊ SSLC ಮಾಡಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ 3 ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಮಾಡಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಅಂತ ಹಾಕಿದ್ದೀನಿ ನೋಡಿರಿ. ಪ್ರಿಪರೇಟರಿ ಕ್ವಶನ್ ಪೇಪರ್ದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಲ್ಯಾಂಗ್ವೇಜ್ ಇಂಗ್ಲೀಷ್. ಸೊ ಎಲ್ಲನೂ ಆ್ಯಸ್ ಇಟ್ ಈಸ್ ಮಾಡಲ್ ಕ್ವಶನ್ ಪೇಪರ್ ಇಟ್ಟಿದ್ದೀನಿ. ಓಕೆ, ರೈಟ್. ಸೊ ನಾನು ಕ್ವಶನ್ ಟ್ಯಾಗ್ನ ಹಾಕಬೇಕಾದ್ರೆ ನಾನು ಹೇಳಿದ್ರೆ ಮುಂಚೆನೇ ಭಾಳಷ್ಟು ಸ್ಟಡಿ ಮಾಡಿದ್ದೀನಿ ಅಂತೇಳಿ. ಸೊ ಪ್ರತಿಯೊಂದನ್ನು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಎಲ್ಲ 6 ಕ್ವಶನ್ ಪೇಪರ್ದಲ್ಲಿ ನೋಡಿದ್ದೀನಿ. ಎಲ್ಲ ಕಡೆ ಏನು ಮಾಡಿದ್ರೆ ಗೊತ್ತಾ, V1 V2 V1 V2ನೇ ಹೆಚ್ಚಿಗೆ ಕೇಳಿದ್ದು ಎಲ್ಲ ಕಡೆ. V1 V2 ಅಂದರೆ ಸಬ್ಜೆಕ್ಟ್ ಪ್ಲಸ್ V1 ಅಲ್ಲಿ ಬರಬೇಕು, ಸಬ್ಜೆಕ್ಟ್ ಪ್ಲಸ್ V2 ಅಲ್ಲಿ ಬರಬೇಕು. ಅದಕ್ಕಾಗಿ ನಾನು ಈ ಕ್ವಶನ್ ಟ್ಯಾಗ್ದಲ್ಲಿ ನಾನು ಏನು ಹಾಕಿದ್ದೀನಿ, ಸೊ ಬಾಟ್ ಬುಕ್ಸ್ ಬೈ ಕಟೇಲಿಂಗ್ ಅಂತ ಹಾಕಿದ್ದೀನಿ. ಸೊ ಇದನ್ನು ಕ್ವಶನ್ ನೋಡ್ಕೊಡ್ರಿ. ಆನ್ಸರ್ಸ್ ಬೇಕಾದರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಮೊದಲು ನಾನೇ ಹೇಳಿಬಿಟ್ರೆ ಇದು ಆಗಲ್ಲ. ಸೊ ಯಾವುದೋ ಆನ್ಸರ್ ಹೇಳೋದಿಲ್ಲ, ಬಟ್ ನಾನು ಯಾವ ರೀತಿ ಕ್ವಶನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೀನಿ. ಇದರ ಈ ಕ್ವಶನ್ ಪೇಪರ್ದ PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಡ್ರಿ. ಏನೋ ತೊಂದರೆ ಇಲ್ಲ, ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತೊಗೊಂಡು ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ಸ್ಟಾರ್ಟ್ ಮಾಡಿ ಬರೀರಿ. ಮನೆಯಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಸ್ಕೂಲ್ದಲ್ಲಿನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಎಷ್ಟು ಕರೆಕ್ಟ್ ಟೈಮ್ ಹಚ್ಚಿ ಅವರಿಗೆ ಬರ್ಸ್ರಿ. ನಾನು ಕೂಡ ಅದೇ ರೀತಿ ಮಾಡ್ತಿದ್ದೀನಿ. ನಾಳೆ ಅಥವಾ ನಾಡಿದ್ದು ಈ ಕ್ವಶನ್ ಪೇಪರ್ ನಮ್ಮ ಮಕ್ಕಳಿಗೆ ಬರೆಸ್ತಿದ್ದೀನಿ. ಅದೇ ರೀತಿ ಮಾಡಿ ಎಕ್ಸಾಕ್ಟ್ ಟೈಮನ್ನು ಫಾಲೋಅಪ್ ಮಾಡಿರಿ. ಸೊ ಸ್ಟ್ರಿಕ್ಟಾಗಿ ಎಕ್ಸಾಮನ್ನು ಕನೆಕ್ಟ್ ಮಾಡಿ, ಅಥವಾ ನೀವು ಒಬ್ಬರೇ ಮನೆಯಲ್ಲಿ ಕೂತ್ಕೊಂಡು ಬರೆಯೋದಾದ್ರೂ ಪ್ರಿಂಟ್ಔಟ್ ತೊಗೊಂಡು ಸೊ ಬರಿತಾ ಬನ್ನಿ. ನಾನು ಅದಕ್ಕೆ ಇದರಲ್ಲಿ ಆನ್ಸರ್ ಹೇಳೋದಿಲ್ಲ. ಆದ್ರೆ ಒಂದು ಈ ವಿಡಿಯೋನ ಯಾಕೆ ನೀವು ಕಂಪ್ಲೀಟಾಗಿ ನೋಡ್ಬೇಕಂತ ಅಂದರೆ, ನಾನು ಯಾವ ರೀತಿ ಕ್ವಶನ್ ಸೆಲೆಕ್ಟ್ ಮಾಡಿದ್ದೀನಿ, ಯಾವ ಕಾರಣಕ್ಕೆ ಆ ಕ್ವಶನ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದನ್ನು ಟ್ರಿಕ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ ಮತ್ತೆ ಬೇರೆ ರೀತಿ ಇದೇ ಕ್ವಶನ್ ಬರ್ಬೇಕಂತಲ್ಲ. ಸೊ ಬೇರೆ ರೀತಿ ಕ್ವಶನ್ ಅದೇ ಸ್ಟ್ರಕ್ಚರ್ ಮೇಲೆ ಕೇಳಬೇಕಾಗತ್ತೆ. ಅದು ಬಹಳಷ್ಟು ಇಂಪಾರ್ಟೆಂಟ್. ನಾನು ಈಗ ತಾನೇ ಹೇಳಿದೆ, ಕ್ವಶನ್ ಟ್ಯಾಗನ್ನು V1 ಕೇಳಿದ್ದಾರೆ, V2 ಕೇಳಿದ್ದಾನೆ, ಸುಮ್ಮನೆ ಅಲ್ಲ. ಎಲ್ಲ ಕ್ವಶನ್ ಪೇಪರ್ದಲ್ಲಿ ಬರೆದಿದ್ದೀನಿ. ಬರೆದ ನಂತರ ಇದು ಫೈನಲ್ ಆಗಿ ಈ ಡಿಸಿಷನ್ ಬಂದಿರ್ತೀನಿ. ಸೊ ಇದನ್ನು ಅರ್ಥ ಮಾಡ್ಕೊಂಡು, ಹಾಗಾದರೆ ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ವಾಕ್ಯಗಳನ್ನು ಹೆಚ್ಚಿಗೆ ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ಅದರ ಅರ್ಥ. ಓಕೆ, ಆ್ಯಂಡ್ ಸೆಕೆಂಡ್ ಕ್ವಶನ್ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ. ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಫ್ ದ ಕ್ವಶನ್ ಸ್ವಲ್ಪ ವಿಚಾರ ಮಾಡೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಭಾಳಷ್ಟು ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ ಸ್ವಲ್ಪ ನೀವು ಎಲ್ಲ ಕ್ವಶನ್ ಪೇಪರ್ ನೋಡಿರಿ. ಆ ಮೊನ್ನೆ ಕೊಟ್ಟಿದ್ದರು ಯಾವುದೋ ಪ್ಲೀಸ್
ಕೀಪ್ ಯುವರ್ ಆಲ್ ಬುಕ್ಸ್ ಔಟ್ಸೈಡ್ ಅಂತೇಳಿ ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆ ಆ ಸ್ಟೇಟ್ಮೆಂಟ್ ಆ ಎಕ್ಸಾಮ್ ನಡೆಯೋಕ್ಕಿಂತ ಏನು ನಡೀತಿದ್ದಾವೆ ಆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿತ್ತು. ಸೊ ಹೀಗಾಗಿ ಒಂದು ರೀತಿ ಸ್ಪೆಷಲ್ ಇದು ಕೊಡ್ತಾರೆ, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ. ಆಮೇಲೆ ಇಫ್ ಕ್ಲಾಸ್ ಬಗ್ಗೆನೂ ಕೇಳಿದ್ದೀನಿ. ಎಲ್ಲ ಕಡೆ ಅಫ್ಕೋರ್ಸ್ ರೀ ಹ್ಯಾಡ್ ಪ್ಲಸ್ ವಿ ತ್ರೀನೇ ಕೇಳ್ತಿದ್ದಾರೆ. ಸೊ ಎಲ್ಲ ಕ್ವಶನ್ ಪೇಪರ್ದಲ್ಲಿ ಹ್ಯಾಡ್ ಪ್ಲಸ್ ವಿ ತ್ರೀ ಇದೇ ಕೇಳಿದ್ದಾರೆ ಎಲ್ಲ ಕ್ವಶನ್ 6 ಕ್ವಶನ್ ಪೇಪರ್ದಲ್ಲಿ. ಹಾಗಾಗಿ ಅದನ್ನು ಕೊಡ್ತೀನಿ. ಆಮೇಲೆ ಇನ್ಫಿನಿಟಿವ್ದಲ್ಲಿ ಅಫ್ಕೋರ್ಸ್ ಇದು ಮಾಡ್ತಾರೆ, ಆದರೂ ಸ್ವಲ್ಪ ಇದು ಕನ್ಫ್ಯೂಷನ್ ಮಾಡೋ ರೀತಿಯಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ಸೊ ಇಲ್ಲಿ ಏನು ಆಗಬೇಕಿತ್ತು, ಇಲ್ಲಿ ನೈನಾ ಕೆಳಗಡೆ ಬರಬೇಕಿತ್ತ. ಓಕೆ, ನೈನಾ ಅನ್ನೋದು ಕೆಳಗಡೆ ಇದು ಆಗಬೇಕಾಯ್ತು. ಅದಾದ ನಂತರ ವಿಚ್ ವರ್ಡ್ 2 ಸಿಲಾಬಲ್ ಬಗ್ಗೆ. ಸರ್ ಯಾಕೆ ಸರ್ 2 ಸಿಲಾಬಲ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಸಿಲಾಬಲ್ಸ್ ಎಲ್ಲ ನೋಡ್ತಿದ್ದೀನಿ 2 1 2 1 2 1. ಸೊ ಎಲ್ಲನೂ ಜಾಸ್ತಿ ಕೇಳಿದ್ದು 1 ಸಿಲಾಬಲ್ ಕೇಳಿದಾರೆ, 2 ಕ್ವಶನ್ ಪೇಪರ್ 2 ಕೇಳಿದಾರೆ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ 2 ಸಿಲಾಬಲ್ ಅಂತ ಅದಕ್ಕೆ ಇದನ್ನು ಕೊಟ್ಟಿದ್ದೀನಿ. ಅಪ್ರೋಪ್ರಿಯೇಟ್ ಆರ್ಟಿಕಲ್ದಲ್ಲಿ ನೋಡಿರಿ, ಆರ್ಟಿಕಲ್ನು ಯಾನ್ ಜಾಸ್ತಿ ಕೇಳಿದಾರೆ, ಒಂದೇ ಸಲ ಕೇಳಿದ್ದಾರೆ. ಸೊ ನಾನು ಮತ್ತೆ ಯಾವುದೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಿಮ್ಗೆ ಗೊತ್ತಾಗುತ್ತೆ. ಇದಾದ ನಂತರ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ದಲ್ಲಿ ಅಂತೂ ಎಲ್ಲನೂ B+V1 INGನೇ ಕೊಟ್ಟಿದ್ದಾರೆ. B+V1 ಆಲ್ ಮಾಡಲ್ ಕ್ವಶನ್ ಪೇಪರ್ದಲ್ಲಿ ಆಗಿರ್ಬೋದು, ಪ್ರಿಪರೇಟರಿ 6 ಕ್ವಶನ್ ಪೇಪರ್ದಲ್ಲಿ B+ ಅದನ್ನೇ ಕೊಟ್ಟರೆ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಡಿಗ್ರೀಸ್ ಆಫ್ ಕಂಪಾರಿಸನ್ದಲ್ಲಿ ಹೇಳಬೇಕಾದ್ರೆ ಜಾಸ್ತಿ SD ಕೇಳಿದ್ದಾರೆ ಮತ್ತು CD ಕೇಳಿದ್ದಾರೆ, PD ಕೇಳಿದ್ದಾರೆ. ಬಟ್ ಇಲ್ಲಿನೂ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಪಾಪ್ಯುಲರ್ ದ್ಯಾನ್ ಎನಿ ಅದರ್ ಥಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ CD 1 2 3 ಟೈಮ್ಸ್ ದೇ ಆಸ್ CD ರೀ ಕಂಪೇರ್ ಟು ಡಿಗ್ರಿ 3 ಟೈಮ್ ಕೇಳಿದ್ದಾರೆ. ಸೊ ಅದಕ್ಕೆ ಪ್ರಿಫರ್ ಮಾಡಿದ್ದೀನಿ, ಮತ್ತೇನೂ ಇಲ್ಲ. ಆದರೆ ನೀವು ಏನೇ ಕೇಳಿದ್ರು ಎಲ್ಲ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಸುಟೇಬಲ್ ಲಿಂಕರ್ ಇದನ್ನೊಂದು ಸ್ಪೆಷಲ್ ಆಗಿ ಕೊಟ್ಟಿದ್ದೀನಿ. ಕ್ವಶನ್ ನೋಡಲಿಕ್ಕೆ ಸ್ಪೆಷಲ್ ಇದೆ, ಬಟ್ ಆನ್ಸರ್ ಮಾಡ್ತೀರಿ. ಅದ್ರ ಬಗ್ಗೆ ಹೇಳಬೇಕಾದ್ರೆ ಆ್ಯಂಡ್ ಬಿಕಾಸ್ ಅಂತೂ ಜಾಸ್ತಿ ಕೇಳಿದ್ದಾರೆ, ಮತ್ತು ಬಿಕಾಸ್ ಒಂದ್ಸಲ ಕೇಳಿದ್ದಾರೆ, ಆ್ಯಂಡ್ 4 ಟೈಮ್ಸ್ ಕೇಳಿ, ಬಿಕಾಸ್ ಒಂದ್ಸಲ ಬಟ್ ಒಂದ್ಸಲ ಕೇಳಿದ್ದಾರೆ. ಓಕೆ, ಕಂಬೈನ್ ದ ಫಾಲೋಯಿಂಗ್ ಸೋ ದ್ಯಾಟ್ ಅಂತೂ ಮಾಡ್ತೀರಿ, ಏನೋ ತೊಂದರೆ ಇಲ್ಲ. ನಾನು ಸತೀಶ್ ವಾಸ್ ವೆರಿ ವೀಕ್ ಅಂತ ಅದು ಕೊಟ್ಟಿದ್ದೀನಿ. ಆ್ಯಂಡ್ ಪ್ಯಾಸಿವ್ ವಾಯ್ಸ್ದಲ್ಲಿ ನೋಡಬೇಕಾದ್ರೆ ಇದನ್ನೂ ಸ್ಪೆಷಲ್ ಇದೆ. ಯಾಕಂದ್ರೆ ನೋಡಿರಿ, ನಾನು ಪ್ರತಿಯೊಂದು ಕ್ವಶನನ್ನು ಯಾವ ರೀತಿ ನಾನು ಅನಾಲಿಸಿಸ್ ಮಾಡಿದ್ದೀನಿ ಅನ್ನೋದು ಅರ್ಥ ಮಾಡ್ಕೊಡ್ರಿ. ಓಕೆ ಎಷ್ಟು ಬರುತ್ತೆ ಎಷ್ಟು ಬಿಡುತ್ತೆ ಅದು ಸೆಕೆಂಡ್ರಿ, ಬಟ್ ಆ ಕ್ವಶನ್ ಪೇಪರ್ ಬಿಹೈಂಡ್ ದ ಕ್ವಶನ್ ಪೇಪರ್ ನನ್ನ ವರ್ಕ್ನ ನೋಡ್ರಿ, ಮತ್ತು ಆ ಟ್ರಿಕ್ನ ಅಥವಾ ಆ ಒಂದು ಏನು ನಾನು ಮೇನ್ ಜಿಸ್ಟ್ ಅಂತ ಕರಿತೀರಿ ಕ್ವಶನ್ ಪೇಪರ್ ಮಾಡುವಂಥ ಆ ಮೆಥಡ್ನ ಅರ್ಥ ಮಾಡ್ಕೊಡ್ರಿ. ನೀವು ಬೇರೆ ಬೇರೆ ಸಬ್ಜೆಕ್ಟ್ ಅಪ್ಲೈ ಮಾಡಿರಿ, ಈಸಿ ಆಗುತ್ತೆ. ಸೊ ದ್ಯಾಟ್ದಲ್ಲಿ ಓಕೆ ಅದಾಯ್ತು. ಪ್ಯಾಸಿವ್ ಫಾರ್ಮ್ ಅಲ್ಲ, ಪ್ಯಾಸಿವ್ ಫಾರ್ಮ್ದಲ್ಲಿ S+V2ನ ಕೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆ S+V2 ಫಾರ್ಮ್ ಕೇಳಿದ್ದಾರೆ. ಅಂದರೆ ಸಬ್ಜೆಕ್ಟ್ ಪ್ಲಸ್ ಸಿಂಪಲ್ ಪಾಸ್ಟ್ ವಾಕ್ಯ ಕೇಳಿದ್ದಾರೆ. 1 ಟೈಮ್ ಅಷ್ಟೇ, 1 ಟೈಮ್ ಅಲ್ಲ 2 ಟೈಮ್ ಕಂಟಿನ್ಯೂಸ್ ಫಾರ್ಮ್ನ ಕೇಳಿದ್ದಾರೆ, ಅದು ಬಿಟ್ಟು ಮತ್ತೇನು ಇಲ್ಲ. ಸೊ ಅದಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಪ್ರೋಪ್ರಿಯೇಟ್ ಪ್ರಿಪರೇಷನ್ದಲ್ಲಿ ಯಾಟ್, ಇನ್, ಫಾರ್ 2 ಟೈಮ್ ಕೇಳಿದ್ದಾರೆ. ಸೊ ಸಿನ್ಸ್ ಆಫರ್ ಕೇಳಿದ್ದಾರೆ, ಒಂದು ಡಿಫ್ರೆಂಟ್ ಆಗಿ ಇರ್ತದೆ, ನೋಡೋಣ ಅದನ್ನು ಕೇಳಿದ್ದೀನಿ. ಆಮೇಲೆ ಇದು ಅಂತೂ ಮಾಡ್ತೀರಿ, ಕರೆಕ್ಟ್ ಅಪ್ರೋಪ್ರಿಯೇಟು ಯಾವುದು ಫಾರ್ಮ್ ದಿ ವರ್ಡ್ ಮಾಡ್ತೀರಿ ಅನ್ನೋ ತೊಂದರೆ ಇಲ್ಲ. ಆಮೇಲೆ ಅಂಡರ್ಲೈನ್ ದ ವರ್ಡ್ ಆ್ಯಸ್ ಏನು ಮಾಡಬೇಕು, ಅಂಡರ್ಲೈನ್ ಮಾಡಿನೇ ಇಲ್ಲ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿ ಓಕೆ ಅಂಡರ್ಲೈನ್ ಮಾಡಿಲ್ಲ, ಸಾರಿ, ಇದಕ್ಕೆ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಗ್ರೇಟ್ಲಿ ನೋಡ್ರಿ, ಅದಕ್ಕೆ ವಿಡಿಯೋನ ಕಂಪ್ಲೀಟಾಗಿ ನೋಡೋದು ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೇನೆ ಅಂದರೆ ಇದಕ್ಕೆ ಗ್ರೇಟ್ಲಿ ಓಕೆ ಅಂಡರ್ಲೈನ್ ಮಾಡಿದಂಥ ಶಬ್ದ. ಓಕೆ, ಆಮೇಲೆ ಸೊ ಇದನ್ನು ನೋಡಿದ್ರೆ ರಿಪೋರ್ಟರ್ ಸ್ಪೀಚ್ದಲ್ಲಿ ಅಂತೂ ರಿಪೀಟೆಡ್ ಇದೆ ರೀ. ಸೊ ಭಾಳಷ್ಟು ಸಲ ಬರೀ ಅವೇ ಕ್ವಶನ್ಸ್ ಕೇಳಿದ್ದಾರೆ. ಏನಂತಂದರೆ ಇಂಟರ್ಗೇಟಿವ್ ಸೆಂಟೆನ್ಸಸ್ ಕೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಇಂಟರ್ಗೇಟಿವ್, 1 ಸಲ 2 ಸಲ ಅಷ್ಟೇ ಸಿಂಪಲ್ ವಾಕ್ಯನ ಕೇಳಿದ್ದಾರೆ. ಅದಕ್ಕಾಗಿ ನಾನು ಇಂಟರ್ಗೇಟಿವ್ ಸೆಂಟೆನ್ಸ್ ತೊಗೊಂಡಿದ್ದೀನಿ. ಓಕೆ, ಕರೆಕ್ಟ್ ಫಾರ್ಮ್ ದಿ ವರ್ಡ್ ಆಯಿತು. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಆಯಿತು. ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳ್ಬೇಕಾದ್ರೆ ಅಡ್ಜೆಕ್ಟಿವ್ನ ಜಾಸ್ತಿ ಕೇಳಿದ್ದಾರೆ, ಕೇಳಿದ್ದಾರೆ. ಓಕೆ, ಸೊ ರಿಪೋರ್ಟರ್ ಸ್ಪೀಚ್ದಲ್ಲಿ ಎಲ್ಲ ಕಡೆ ಇಂಟರ್ಗೇಟಿವ್ ಸೆಂಟೆನ್ಸ್ ಜಾಸ್ತಿ ಕೇಳಿದ್ದಾರೆ, 1 ಸಲ ಅಸರ್ಟಿವ್ ಸೆಂಟೆನ್ಸ್ ಕೇಳಿದ್ದಾರೆ. ಆಮೇಲೆ ಓನ್ ಸೆಂಟೆನ್ಸ್ ಮಾಡೋದ್ರಲ್ಲಿನೂ ಕೊಟ್ಟಿದ್ದೀನಿ. ಎಲ್ಲ ಕಡೆ ವರ್ಬ್ ಫಾರ್ಮೇ ಕೇಳಿದ್ದಾರೆ, ಅದಕ್ಕೆ ಅದನ್ನೇ ಕೊಟ್ಟಿದ್ದೀನಿ. ಇನ್ನು ಎಡಿಟಿಂಗ್ದಲ್ಲಿ ನೋಡಿ ಪ್ರಿಪೋಸಿಷನ್ ಮಿಸ್ಟೇಕ್ ಕೊಟ್ಟಿದ್ದೀವಿ, ಕಂಜಂಕ್ಷನ್ ಮಿಸ್ಟೇಕ್ಸ್ ಕೊಟ್ಟಿದ್ದೀವಿ, ನೋಡ್ಕೊಡ್ರಿ. ಇದಾದ್ರೆ ಕ್ವಶನ್ ಆನ್ಸರ್ಸ್ನು ಒಂದೊಂದೂ ಭಾಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಕ್ವಶನ್ಸ್ ಜೆಂಟಲ್ಮೆನ್ ಆಫ್ ಫ್ರೀ ಆ್ಯಂಡ್ ಮೆಡಿಯೋ ಬಂತಲ್ಲ, ಅದರಲ್ಲಿ ನನಗೆ ಅನಿಸಿದ್ದು
ರೆಫ್ಯೂಸ್ ಅಮೇರಿಕನ್ಸ್ ಆದಿದ್ದಕ್ಕೆ ಎದುರು ನಾನು ಈ ಕ್ವಶನ್ ಹಾಕಿದ್ದೀನಿ. ವಾಟ್ ಫೀಚರ್ಸ್ ಆಫ್ ಡಾನ್ ಆ್ಯಂಡ್ ಸ್ಮೋ ಪ್ರಾಪರ್ಟಿ ಅಟ್ರಾಕ್ಟ್ ಅಮೇರಿಕನ್ಸ್ ಟು ಬೈ ಅಂತ ಹಾಕಿದ್ದೀನಿ. ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಟ್ ವಾಸ್ ದ ಮೇಜರ್ ಇನ್ಫ್ಲೂಯೆನ್ಸ್ ಆನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೆನ್ ಹಿ ವಾಸ್ ಇನ್ ದ USA ತೆಗೆದಿದ್ದೀನಿ. ವಾಟ್ ಮೇಕ್ಸ್ ದ ರೀಡರ್ಸ್ ಅಪ್ರಿಸಿಯೇಟ್ ಪಂಡಿತ್ ರವಿಶಂಕರ್ ಪುಸ್ತಕ ಎಲ್ಲರ ಕಥೆ ಹಾಕಿದ್ದೀನಿ. ಕೆಲಿಸ್ ಬುಕ್ ಸೈನ್ಸ್ ಎಕ್ಸೈಟಿಂಗ್ ಅಡ್ವೆಂಚರ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಕಾರ್ಲೋಟ್ ಐಸ್ ಬಗ್ಗೆ ಹಾಕಿದ್ದೀನಿ. ಮಿಸ್ಟ್ರಿಯಸ್ ಪಾರ್ಸಲ್ ಅದು ಕೊಟ್ಟಿದ್ದೀನಿ. ಡೋಲ್ಮಾ ಡಿಸ್ಕ್ರೈಬ್ ಪ್ರಿಪರೇಷನ್ಸ್ ಫಾರ್ ದಿ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಹಾಕಿದ್ದೀನಿ. ಅದಾದ ನಂತರ ಇಂಟ್ರಾವರ್ಟ್ ಹನಿ ಬಗ್ಗೆ ಡಿಸ್ಕ್ರೈಬ್ ಮಾಡಿರಿ ಅಂತ ಕೊಟ್ಟಿದ್ದೀನಿ. ಆಮೇಲೆ ವಾಂಗ್ಜೆ ಅವ್ರ ಬಗ್ಗೆ ಕ್ವಶನ್ ಹಾಕಿದ್ದೀನಿ, ಬಟ್ ನಾನು ಹಾಕಿದ್ದು ಫಸ್ಟ್ ಮಾನ್ಸ್ಟರ್ ಬಗ್ಗೆ ಕೇಳಿದ್ದೀನಿ. ಸೊ ಇದಕ್ಕೆ ರೀಸನ್ ಇದೆ, ಅದ್ರ ಸಂಬಂಧ ಅದು ಹಾಕಿದ್ದೀನಿ. ಸ್ವಾಮಿ ಓಕೆ ಇದು ಕ್ವಶನ್ನ. ಆಮೇಲೆ ಫಿಸಿಕಲ್ ಜಾಸ್ ಪಾಯಿಂಟ್ ಟು ಸಂಬಂಧ ಬರ್ತೀರಿ. ಇನ್ನು ಈ ಕಡೆ ಬರಲಿ, ಐ ಆಮ್ ನ್ಯೂ ಟು ಮುಂಬೈ, ಐ ಹ್ಯಾವ್ ನೋಟಿಸ್ ದಟ್ ಇದು ಯಾಕೆ ನಾನು ಹಾಕಿದ್ದೀನಿ ಅಂತಂದರೆ ಬಾಬನ್ ಮಂಜು ಆಯಿತು. ಯಾವ ಕಾರಣಕ್ಕೆ ಹಾಕಿನಿ ಅಂತಂದರೆ ಅವರು ಡೈಲಾಗ್ ಐ ಥಿಂಕ್ ಇಟ್ಸ್ ಅಸ್ಟಾನಿಶಿಂಗ್, ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಹಾಸ್ಪಿಟಲ್, ದೇರ್ ಇಸ್ ಅ ಪ್ಲೇಸ್ ಐ ನೋ, ಹೋಮ್ ಕೆನ್ ಐ ಕಾಲ್, ಚಚಾ ಕೆನ್ ಐ ಬಾರೋ, ಬೆಂಚ್ ಆಫ್ ಟೀ ಕೈ. ಜಾಸ್ತಿ ಬಲೇಶ್ವರ್ ಮಿಶ್ರಾ ಅವರ ಡೈಲಾಗ್ಗಳನ್ನ ಸ್ಟೇಟ್ಮೆಂಟ್ಗಳನ್ನ ತೊಗೊಂಡಿದ್ದಾರೆ. ಅದಕ್ಕೆ ಈ ರೀತಿ ಸ್ಟಡಿ ಮಾಡಿರಿ. ಲೆಸನನ್ನು ಓದಬೇಕಾದ್ರೆ ಅವರು ಡೈಲಾಗ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಅದನ್ನು ತೊಗೊಂಡಿದ್ದೀನಿ. ದೇರ್ ಆರ್ ಲಿಮಿಟ್ಸ್ ಟು ಅವರ್ ಪೇಷನ್ಸ್ ಸರ್. ಇದು ಯಾಕೆ ದ ಡಿಸ್ಕವರ್ ಇನ್ ದ ಸ್ಪೆಷಲ್ ಸರ್, ವಾಟ್ ಇಸ್ ದ ಸ್ಪೆಷಲ್ ಅಬೌಟ್ ದಿಸ್ ಕ್ವಶನ್ ಅಂತಂದರೆ ಎಲ್ಲ ಕ್ವಶನ್ ಪೇಪರ್ದಲ್ಲಿ ಡಿಯಾಗೋ ಕೊಲಂಬಸ್ ಪೆಪೆ ಅವರ ಡೈಲಾಗ್ನ ಕೇಳಿದ್ದಾರೆ. ಅದು ಬಿಟ್ಟು 3 ಜನದ ಡೈಲಾಗ್ ಬಿಟ್ಟು ಮತ್ತೆ ಯಾರು ಕೇಳಿಲ್ಲ. ಸೊ ಎಲ್ಲ 6 ಕ್ವಶನ್ ಪೇಪರ್ದಲ್ಲಿ ಮತ್ತು ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಅದಕ್ಕಾಗಿ ನಾನು ಅದನ್ನು ಪ್ರಿಫರ್ ಮಾಡಿದ್ದೀನಿ. ಆ್ಯಂಡ್ ವಾಟ್ ಡೋಂಟ್ ಯು ಕಮ್ ಟು ಸ್ಕೂಲ್ ಟುಡೇ ಅಂತೇಳಿ ಕಲರ್ಸ್ ಆಫ್ ಸೈಲೆನ್ಸ್ ನಂತರ ಇದೊಂದು ಡೈಲಾಗ್ ತೊಗೊಂಡಿದ್ದೀನಿ. ಅದಕ್ಕೂ ಅದೇ ರೀತಿ ಸ್ಟಡಿ ಮಾಡಿದ್ವಿ. ಆಮೇಲೆ ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್ ಮೈ ಅಪೋರ್ಟ್ ಶೂಟಿಂಗ್ ಸ್ಟಾರ್ ಅಂತೇಳಿ ಇದು ಬರಡುತ್ತೆ ಟೆಂಪೆಸ್ಟ್ ಅಂತ ಟ್ರೈನ್ಕೊಂಡು ಸ್ಟೇಟ್ಮೆಂಟ್. ಸರ್ ಇವೇ ಆಗ್ತು ಅಂದರೆ ಯಾಕೆ ಹೇಳಿಲ್ಲ ಅಂತಂದರೆ ಬೇಕಾದ್ರೆ ಇವು ಎಲ್ಲಿ ಬೇಕು ಚೆಕ್ ಮಾಡಿರಿ, ಎಲ್ಲ ತೊಗೊಂಡಿದ್ದಾರೆ, ಇವು ಇಷ್ಟು ಬಿಟ್ಟಿದ್ದಾರೆ, ಅದಕ್ಕಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಇನ್ನೇನು ಉಳಿದಿದೆ ರೀ, ಎಲ್ ಬಿ ಬಿಟ್ಟು ಮತ್ತೇನಿದೆ ಹೇಳ್ರಿ. ಸೊ ಇಲ್ಲಿ ನಾನು ಇದು ಡಿ ಗುಕೇಶ್ ಅವ್ರ ಬಗ್ಗೆ ಪ್ರೊಫೈಲ್ ರೈಟಿಂಗ್ ಕೊಟ್ಟಿದ್ದೀನಿ. ಯಾವ ಕಾರಣಕ್ಕಾಗಿ ಅಂದರೆ ಅದಕ್ಕೊಂದು ರೀಸನ್ ಇದೆ. ಎಲ್ಲ ಪ್ರೊಫೈಲ್ ರೈಟಿಂಗ್ ರಾಹುಲ್ ದ್ರಾವಿಡ್ ಅವ್ರದ್ದು ಕೇಳ್ಬೋದು, ಕೇಳಿದ್ರೆ ಒಟ್ಟಾರೆಯಾಗಿ ಎಲ್ ಬಿ ಐದು ಕೇಳ್ತಾರೆ. ಉಳಿದೋದು 2 3 ಉಳಿದೋ ಅದಕ್ಕೆ ಇದನ್ನು ಕೊಟ್ಟಿದ್ದೀನಿ, ರೀಸೆಂಟ್ ಆದ ಸುದ್ದಿ ಅಂತೇಳಿ. ಆಮೇಲೆ ಈ ಗೀಸ್ ಬಗ್ಗೆ ಸ್ಟೋರಿ ಕೊಟ್ಟಿದ್ದೀನಿ, ಟೋಟೈಸ್ ಗೀಸ್ ಆ್ಯಂಡ್ ಟೋಟೈಸ್ ಬಗ್ಗೆ. ಪಿಕ್ಚರ್ ರೈಟಿಂಗ್ ಇದನ್ನು ಕೊಟ್ಟಿದ್ದೀನಿ. ಯಾಕೆ ಸರ್ ಪಿಕ್ಚರ್ ರೈಟಿಂಗ್ ಅದು ಕೊಟ್ಟಿರಂತ ಅದಕ್ಕೊಂದು ಮೀನಿಂಗ್ ಇದೆ. ಸ್ಟೋರಿ ರೈಟಿಂಗ್ಗೆ ಟೋಟೈಸು ನಟೋರಿಯಸ್ ಅವು ರಿಪೀಟೆಡ್ ಆಗಿದ್ದು, ಅದಕ್ಕಾಗಿ ಉಳಿದಿದ್ದು ಇದೊಂದಿತ್ತು, ಇದಕ್ಕೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಪಿಕ್ಚರಲ್ ರೈಟಿಂಗ್ ಹೇಳ್ಬೇಕಂದ್ರೆ ಉಳಿದಿದೆ ಇದು 1 2 3 ಪಿಕ್ಚರ್ ಉಳಿದಿದ್ದಾವೆ. ಇದು ಬೆಟ್ರ್ ಅನ್ನಿಸ್ತು, ಕೊಡಬೇಕಾದಂಥ ಪಿಕ್ಚರು, ವ್ಯಾಲ್ಯೂ ಪಿಕ್ಚರು, ಬೆಸ್ಟ್ ಬರಲಿಕ್ಕೆ ಅದು ಕೊಟ್ಟಿದ್ದೀನಿ. ಓಕೆ, ಇವಂತೂ ವಿಜುವಲಿ ಇಂಪೇರ್ಡ್ ಇದ್ದವ್ರು ಬರೀತಾರೆ. ಇನ್ನು ಸ್ಟಾನ್ಸಾ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಯು ಟಾಕ್ ವಂಡರ್ಸ್ ಥಿಂಗ್ಸ್. ಅದನ್ನು ಪ್ಯಾಸರ್ ರೀಡಿಂಗ್ ಕೈಟ್ಸ್ ಆರ್ ಮೆನ್ ಅಂತ ಇದೆ, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇದಕ್ಕೂ ಒಂದು ರೀಸನ್ ಇದೆ, ಮತ್ತೇನಿಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲನೂ ಸ್ಟಡಿ ಮಾಡೋದಕ್ಕೆ ಗೊತ್ತಾಗುತ್ತೆ. ಆಮೇಲೆ ಇವಂತೂ ರಸ್ಕಿನ್ ಬಾಂಡ್ ಗ್ರ್ಯಾಂಡ್ ಮದರ್ ಅದು ಸಬ್ಜೆಕ್ಟ್ ಬರ್ತೀರಿ. ಏರ್ ಪೊಲ್ಯೂಷನ್ ಒಂದಂತೂ ಫಿಕ್ಸ್ ಅಂತ ಹಾಕಿದ್ದೀನಿ. ಅದ್ರ ಜೊತೆಗೆ ಡಿಫಾರೆಸ್ಟೇಷನ್ ಹಾಕಿದ್ದೀನಿ, ನೀಡ್ ಆಫ್ ಮಾರಲ್ ಎಜುಕೇಷನ್ ಅಂತ ಹಾಕಿದ್ದೀನಿ. ಇನ್ನು ಲೆಟರ್ ರೈಟಿಂಗು ಭಾಳಷ್ಟು ಸ್ಪೆಷಲ್ ಇದೆ ರೀ. ಸೊ ಪ್ರೀತಿ ಕೊಟ್ಟಿದ್ದೀನಿ. ಇದಕ್ಕೂ ಇದೇ ರೀತಿ ಸ್ಟಡಿ ಮಾಡಿದ್ದೀನಿ. ಎಲ್ಲ ಕಡೆ ನೋಡಿ, ಮುನ್ಸಿಪಾಲ್ಟಿ ಹೆಡ್ ಮಾಸ್ಟರ್ ಬಗ್ಗೆ 2 ಕ್ವಶನ್ ಕೇಳಿದ್ದಾರೆ. ಆಮೇಲೆ ಮುನ್ಸಿಪಾಲ್ಟಿ ಅದ್ರ ಬಗ್ಗೆ 2 ಕ್ವಶನ್ಸ್ ಕೇಳಿದ್ದಾರೆ. ಮ್ಯಾನೇಜರ್ ಬಗ್ಗೆ 1 ಕ್ವಶನ್ ಕೇಳಿದ್ದಾರೆ. ಈ ರೀತಿ ಎಲ್ಲನೂ ಕ್ವಶನ್ ಕೇಳಿದ್ದಾರೆ. ಎಡಿಟರ್ ಬಗ್ಗೆ 1 ಕ್ವಶನ್ ಕೇಳಿದ್ದಾರೆ. ಇನ್ನು ಉಳಿದದ್ದು ಇದು ಒಂದು ಉಳಿದೈತಿ, ಎನ್ವೈರನ್ಮೆಂಟ್ ಡೇ ಸಂಬಂಧ ಫಾರೆಸ್ಟ್ ಆಫೀಸರ್ಸ್ ಬರೀ ಅಂತೇಳಿ ಅದಕ್ಕೆ ಇದು ಕೊಟ್ಟಿದ್ದೀನಿ. ಆ್ಯಂಡ್ ಜಾನಕಿ ಅವ್ರದ್ದು ರೈಟ್ ಲೆಟರ್ ಬ್ರದರ್ಸ್ ಬರ್ಡೇ, ಯಾಕೆ ಅದು ರಿಪೀಟೆಡ್ ಭಾಳಷ್ಟು ಆಗ್ಯದವು. ಈ ರೀತಿ ಪ್ರತಿಯೊಂದನ್ನು ಭಾಳಷ್ಟು ಸ್ಟಡಿ ಮಾಡಿ ಈ ರೀತಿ ಕ್ವಶನ್ ಪೇಪರ್ ಮಾಡಿದ್ದೀನಿ. ಓಕೆ, ಯೂಸ್ ಮಾಡಿಕೊಡ್ರಿ. ಒಂದು ನಾನು ಮುಂಚೆನೇ ಹೇಳ್ದಂಗೆ ಇಟ್ ಈಸ್ ದ ಬೆಸ್ಟ್ ಮಾಡೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಅಂತ ರೆಫರ್ ಮಾಡಿರಿ. ಎಷ್ಟು ಬರುತ್ತೋ ಅದು ಬೇಕಾದ್ರೆ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ. ಒಟ್ಟಾರೆ ಹೆಲ್ಪ್ ಆದರೆ ಸಾಕು. ಈಗ ಬರ್ದಿದ್ರೆ ಏನಾಯಿತು, ಮೇನ್ ಕ್ವಶನ್ ಪೇಪರ್ದಲ್ಲಿ ಬರಲಿ, ಯಾವಾಗಲೂ ಬರಲಿ. ಸೊ ಒಟ್ಟಾರೆ ನಿಮಗೆ ಅದನ್ನು ಅರ್ಥ ಮಾಡಿಕೊಂಡ್ರೆ, ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಸಾಕಂತ ಹೇಳ್ತಾ ಸೊ ಇಲ್ಲಿಗೆ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನೂ ಇಷ್ಟ ಆದರೆ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು ರೀ. ಯು ಕ್ಯಾನ್ ಟೇಕ್ ಮೈ ನಂಬರ್ ಆಲ್ಸೋ. And thank you for watching. Have a nice day.